ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಂತೂ ವ್ಲಾಗ್ ಲಾಸ್ಟಾಗಿ ಅಪ್ಲೋಡ್ ಮಾಡಿ 3 ಮಂತ್ಸ್ ಆಯಿತು. ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ವ್ಲಾಗ್ ಮಾಡೋದು. ಬಟ್ ಅಟ್ ದ ಸೇಮ್ ಟೈಮ್ ನಾನು ಅಕಾಡೆಮಿಕ್ಸ್ ಮೇಲೇನೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಲ್ವಾ, ಹಂಗಾಗಿ ಒಂದು ಸ್ವಲ್ಪ ಲಾಂಗ್ ಬ್ರೇಕ್ ತೊಗೊಂಡಿದ್ದೆ. ಆ್ಯಂಡ್ ಏನು ಗೊತ್ತಾ, ಸುಮ್ಮನೆ ವ್ಲಾಗಿಂಗ್ ಅಷ್ಟು ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ. ಏನಾದರೂ ಕಂಟೆಂಟ್ ಇರಬೇಕು. ನಾನೇ ಓನಾಗಿ ಕಂಟೆಂಟ್ಗೋಸ್ಕರ ನಾನು ಹುಡ್ಕೊಂಡು ಹೋಗಬಾರ್ದು. ಏನಾದರೂ ಇದ್ದರೆ ಓಕೆ, ಬಿಕಾಸ್ ನಾನು ಇನ್ಫ್ಲುಯೆನ್ಸರ್ ಆಗಬೇಕು, ಫೇಮಸ್ ಆಗಬೇಕು ಅಂತ ಮಾಡ್ತಾಯಿಲ್ಲ. ನನಗೆ ಒಳ್ಳೆ ಮೆಮೊರಿ ಆಗಬೇಕು ಅಂತ ಮಾಡ್ತಾಯಿದ್ದೀನಿ ಅಷ್ಟೆ. ಸೊ ಇವತ್ತು ಏನಂದರೆ, ನಾನು ಒಂದಷ್ಟು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ರೆಕಾರ್ಡ್ ಮಾಡಬೇಕು ಅಂದ್ಕೊಂಡೆ ಅಷ್ಟೇ. ಆ್ಯಕ್ಚುಲಿ ನಾನು ಇದೇ ಫಸ್ಟ್ ಟೈಮ್ ನಾನು ಇಷ್ಟೊಂದು ಸ್ಕಿನ್ ಕೇರ್ ಬೈ ಮಾಡಿರೋದು. ನನ್ನ ಪ್ರಕಾರ ಸ್ಕಿನ್ ಕೇರ್ ಅಂದರೆ ನೀಟಾಗಿ ಫೇಸ್ ವಾಶ್ ಮಾಡೋದು ಆ್ಯಂಡ್ ಅದೇ ಕಡಲೆ ಹಸಿಟ್ಟು, ಆ ಥರ ಮಿಲ್ಕ್, ಆ ಥರ ಪ್ರಾಡಕ್ಟ್ಸ್ ಅಷ್ಟೇ. ಬಟ್ ಈ ಫಸ್ಟ್ ಟೈಮ್ ನಾನು ಅದನ್ನೆಲ್ಲ ಬಿಟ್ಟು ಒಂದು 4000 ಹತ್ತತ್ರನೇ ಫುಲ್ ಎಲ್ಲ ಪ್ರಾಡಕ್ಟ್ಸ್ ಬುಕ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಅಕ್ಕ ಫಸ್ಟ್ ಆರ್ಡ್ರ್ ಮಾಡಿದ್ದು, ನಾನು ಸಜೆಸ್ಟ್ ಮಾಡಿದ್ದೆ ಅಷ್ಟೇ. ಅದು ಯೂಸ್ ಮಾಡಿದ್ಮೇಲೆ ನನಗೆ ಓಕೆ ನೈಸ್ ಅಂತ ಅನಿಸ್ತು. ಸೊ ಅದಾದಮೇಲೆ ನಾನು ಬುಕ್ ಮಾಡಿಕೊಂಡೆ. ಈಗ ಒಂದೊಂದೇ ತೋರಿಸಿ ಹಂಗೆ ಅಪ್ಲೈ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ಇವಾಗ ಜಸ್ಟ್ ಶವರ್ ಮುಗಿಸ್ಕೊಂಡು ಬಂದಿದ್ದೀನಿ, ಶುರು ಮಾಡ್ತೀನಿ. ಇದಕ್ಕೆ ಅಂತಲೇ ನಾನು ಬಾಕ್ಸೆಲ್ಲ ಆರ್ಡರ್ ಮಾಡಿದ್ದೀನಿ. ಫಸ್ಟ್ ಕ್ಯೂಟ್ ಆಗಿದೆ. ವೇಟ್, ಲೆಟ್ ಮಿ ವೇರ್ ಇಟ್. ಎಸ್, ದಟ್ಸ್ ಲುಕ್ಸ್ ಸೊ ಕ್ಯೂಟ್. ಓಕೆ. ಆ್ಯಂಡ್ ಇನ್ನೊಂದು ಇದು ಸ್ಕಿನ್ ಕೇರ್ಗೆ ಸೇರಲ್ಲ, ಬಟ್ ಕ್ಯೂಟಾಗಿದೆ, ತೋರಿಸ್ತೀನಿ. ಇದು ಸ್ಲೀಪಿಂಗ್ ಮಾಸ್ಕ್ ಒಂದು ಆರ್ಡ್ರ್ ಮಾಡೀನಿ. ಓಕೆ, ಅದರಲ್ಲಿ ಫಸ್ಟು ಶ್ಯಾಂಪೂನ್ ಶುರು ಮಾಡಿ. ಇದು ಡಾಟ್ ಆ್ಯಂಡ್ ಕೀ, ಯಾಕೋ ಬ್ಲರ್ ಆಗ್ತಿದೆ. ಎಸ್, ಡಾಟ್ ಆ್ಯಂಡ್ ಕೀ ಇದು ಮೊರಿಂಗಾ ಆ್ಯಂಡ್ ಆರ್ಗನ್ ಶ್ಯಾಂಪೂ. ಇವಾಗ ಅದರಲ್ಲೇ ಶವರ್ ಮಾಡ್ಕೊಂಡು ಬಂದೆ. ಇಷ್ಟ ಆಯಿತು. ಓಕೆ, ಒಂದು ಸ್ವಲ್ಪ ರಫ್ ಅನ್ನಿಸ್ತು, ಮೇ ಬಿ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇನಲ್ಲ ಅದಕ್ಕೆ. ಶವರ್ ಜೆಲ್ ಬಂದು ಇದು ತುಂಬ ಲೈಟ್ನಿಂಗ್ ಪ್ರಾಬ್ಲಮ್ ಆಗಿದೆ. ತುಂಬ ತೋರಿಸ್ತಾರಲ್ಲಪ್ಪ ಇನ್ಫ್ಲೂಯೆನ್ಸರ್ಸು. ಹಂಗೆ ಬರ್ತಾರ ಹಿಂಗೆ ಹಿಂಗೆ ತೋರಿಸ್ತಾರಲ್ಲ, ಚೆನ್ನಾಗಿರುತ್ತೆ. ಹಂಗೆ ಎಸ್ 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 ಡಾಟ್ ಆ್ಯಂಡ್ ಕೀ. ಸೊ ಇದು ಬಂದು ಪ್ರೈಸ್ ಹೇಳ್ಕೊಂಡು ಹೋಗ್ತೀನಿ, ಹಾಗೆ ನನಗೂ ಲೆಕ್ಕ ಸಿಗುತ್ತೆ ಅವಾಗ ಎಷ್ಟಕ್ಕೆ ಆರ್ಡ್ರ್ ಮಾಡಿಟ್ಟಿದ್ದೀನಿ ಅಂತ. ಇದು 399 ಶವರ್ ಜೆಲ್. ಶ್ಯಾಂಪೂ ಬಂದು 395. ಸೊ 400 800 ಆಯಿತು. ಶವರ್ ಜೆಲ್ಲು ಚೆನ್ನಾಗಿತ್ತು, ಫ್ರ್ಯಾಗ್ರೆನ್ಸ್ ಎಲ್ಲ ಚೆನ್ನಾಗಿತ್ತು, ಫುಲ್ ಸ್ಮೂತಾಗಿ ಸಿಲ್ಕಿ ಥರ ಸಕ್ಕದಾಗಿತ್ತು. ಎಂಜಾಯ್, ಫಸ್ಟ್ ಟೈಮ್ ನಾನು ಎಂಜಾಯ್ ಮಾಡ್ಕೊಂಡು ಶವರ್ ಮಾಡಿದ್ದೆ ಹೇಳ್ಬೇಕಂದ್ರೆ. ಓಕೆ, ನೆಕ್ಸ್ಟ್ ಬಂದು ಇದು ಫೇಸ್ ವಾಶು. ಫೇಸ್ ವಾಶ್ ಬಂದು ಬ್ಯಾರಿಯರ್ ರಿಪೇರ್ ಹೈಡ್ರೇಟಿಂಗ್ ಜೆಂಟಲ್ ಫೇಸ್ ವಾಶ್, ಜಪಾನೀಸ್ ರೈಸ್ ವಾಟರ್ದು ತೋರಿಸ್ತೀನಿ. ದಿಸ್ ಒನ್ ಡಾಟ್ ಆ್ಯಂಡ್ ಕೀ. ASMR ಮಾಡೋಣ. ಅಯ್ಯೋ, ಇಟ್ಸ್ ಓಕೆ. ಓಕೆ, ಎಸ್, ಟೋನರ್. ಇಲ್ಲಿ ಓಪನ್ ಮಾಡು. ಕ್ಯೂಟ್ ಆಗಿದೆ. ಇಲ್ಲ ಬ್ಲೂ, ಆಮೇಲೆ ಬ್ಲೂ ಅಷ್ಟು ಕ್ಯೂಟ್ ಆಗಿದೆ. ನಾನು ಬ್ಲೂ ಮ್ಯಾಚಿಂಗ್. ಓಕೆ, ಇದಕ್ಕೆ ಆ್ಯಕ್ಚುಲಿ ಕಾಟನ್ ಪ್ಯಾಡ್ ಬೇಕು ಅಪ್ಲೈ ಮಾಡ್ಕೊಳ್ಳೋಕ್ಕೆ. ನಾನು ಇನ್ನೂ ಅದು ಆರ್ಡ್ರ್ ಮಾಡಿದ್ದೀನಿ, ಬಂದಿಲ್ಲ. ಹಂಗೆ ಹಾಕೊಳ್ಳೋಣ, ಪರವಾಗಿಲ್ಲ, ಕೈ ಕೊಟ್ಟಿದ್ದಾನೆ ದೇವರು. ಇದು ನಾನು ಫಸ್ಟ್ ಟೈಮ್ ಟೋನರ್ ಎಲ್ಲ ಯೂಸ್ ಮಾಡ್ತಾ ಇರೋದು. ಸುಮ್ಮನೆ ಹಂಗೆ ಜೆಂಟಲಾಗಿ ಟ್ಯಾಪ್ ಮಾಡ್ಕೋಬೇಕಂತೆ, ಕಣ್ಣೊಳಗೆಲ್ಲ ಹಾಕೋಬಾರ್ದಂತೆ. ಹೆಂಗೆ ಗೊತ್ತಾಯಿತು ಅಂದರೆ, ಮೌತ್ ವಾಶ್ ಸ್ಮೆಲ್ ಬರ್ತಾ ಇದೆ. ಫಸ್ಟು ಯಾವುದನ್ನು ಹಾಕಬೇಕು? ಸೆರಮ್ ಹಾಕಬೇಕು. ಹಿಡಿಯೋ ನಿಮಿಷ. ಇಲ್ಲ ಕರೆಕ್ಟಾಗಿದೆ. ಸ್ವಲ್ಪ ಕನ್ಫ್ಯೂಸ್ ಆಗಿ ಗಾಬರಿ ಮಾಡ್ಕೊಂಬಿಟ್ಟೆ. ಫಸ್ಟು ಸೆರಮ್ ಹಾಕ್ಬೇಕೇನೋ ಅಂದ್ಕೊಂಡೆ, ಇಲ್ಲ ಟೋನರೇ ಅಂತ ChatGPT ಕೇಳಿ. ಸೊ ಇದು ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಇದ್ರ ಮೇಲೆ ಸೆರಮ್ ಹಾಕಬೇಕು.
ಅಬ್ಸರ್ವ್ ಮಾಡ್ಕೊಳ್ಳೋಷ್ಟು ತೋರಿಸ್ತೀನಿ. ಇದು ಆ್ಯಂಡ್ ಏನು ಗೊತ್ತಾ, ಡಾಟ್ ಆ್ಯಂಡ್ ಕೀಯಲ್ಲಿ ಸೀಲ್ ಮಾಡಿದಾರಲ್ಲ, ಅಲ್ಲಿ ಸೀಲ್ಡ್ ವಿತ್ ಲವ್ ಅಂತ ಕೊಟ್ಟಿದ್ದಾರೆ. ತುಂಬ ಇಷ್ಟ ಆಯಿತು ನನಗೆ ಅದು. ಆ ಥರ ಚಿಕ್ಕ ಚಿಕ್ಕ ಕ್ಯಾಚಿ ವಿಷಯನೇ ಹೆಣ್ಮಕ್ಳಿಗೆ ಇಷ್ಟ ಆಗೋದು. ಸೊ ಹಂಗಾಗಿ ಚಿಕ್ಕದು ಮಾಡಿದೆ ಫಸ್ಟ್, ಅಡ್ಜಸ್ಟ್ ಆದರೆ ಆಮೇಲೆ ದೊಡ್ಡದು ತೊಗೊಳ್ಳೋಣ ಅಂತ. ಲೈಟಿಂಗ್ ಪ್ರಾಬ್ಲಮ್ ಆಗ್ತಿದೆ ಆ್ಯಕ್ಚುಲಿ. ಗೊತ್ತಾಯ್ತು. ಹಾಗೆ ಓಕೆ, ಈಗ ಸೆರಮ್ ಹಾಕಿ ಟ್ಯಾಪ್ ಮಾಡೋಣ. ಇರಿ, ಇದು ಅದಪ್ಪ ಟೋನರ್ದು ಪ್ರೈಸೇ ಹೇಳಲಿಲ್ಲ. ಟೋನರ್ 395. ಯಾಕೆಲ್ಲ ಇಷ್ಟೊಂದು ಕಾಸ್ಟ್ಲಿ ಆಗಿದೆ? ಒಂದು 200 ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಇದು 10 ml ಅಲ್ಲ, ಸೊ ಇದು ಕಡಿಮೆನೆ. ಎಲ್ಲೋ ಬೇಕಪ್ಪ ಸೆರಮ. 10 ml 300. ಇದು ಸ್ವಲ್ಪ ಕಾಸ್ಟ್ಲಿ ಆಯಿತು ನನಗೆ. ಸೊ ಓಕೆ, ಮ್ಯಾನೇಜ್ ಮಾಡಿ. ಈಗ ತೊಗೊಳ್ಳೋದು ಅಲ್ಲ, ಅದಾದಮೇಲೆ ರೀಸ್ಟಾಕ್ ಮಾಡಬೇಕಲ್ಲ, ತುಂಬ ಕಷ್ಟ. ಓಕೆ, ನೆಕ್ಸ್ಟ್ ಇದ್ರ ಮೇಲೆ ಮಾಯ್ಶ್ಚರೈಸರ್. ನೀಟಾಗಿ ಡ್ರೈ ಆಗಿದೆ. ಓಕೆ, ಮಾಮೂಲಿ ಅದೇ ರೈಸ್ ವಾಟರ್, ಪ್ರೋಬಯೋಟಿಕ್ಸ್ ಆ್ಯಂಡ್ ರೈಸ್ ವಾಟರ್ ಅಡ್ಜಸ್ಟ್ ಆಗಿದೆ, ಅದಕ್ಕೆ ಅದೇ ತೊಗೊಂಡಿದ್ದೀನಿ. ಸ್ವಲ್ಪ ಅದು ಸ್ವಲ್ಪ ಡ್ರೈ ಆಗಲಿ. ಇರಿ, ಗ್ಯಾಪಲ್ಲಿ ನನ್ನೊಂದು ಪ್ಲಶಿ ಟಾಯ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನನ್ನ ಹತ್ರ ತುಂಬ ಅಂದರೆ ತುಂಬ ಪ್ಲಶೀಸ್ ಇದೆ, ಸಿಕ್ಕಾಪಟ್ಟೆ. ನನಗೆ ಹುಚ್ಚು, ನನಗಿರಲಿಲ್ಲ ಎಲ್ಲ ನಮ್ಮ ಅಕ್ಕಯಿಂದನೇ ಕಲ್ತಿದ್ದು ನಾನು. ಅವಳು ತೊಗೊಂಬರ್ತಾಯಿದ್ಲು, ನಾನು ಹೆಸ್ರಿಡ್ತಾಯಿದ್ದೆ. ಅವಳಿಗೆ ತರೋದು ಹುಚ್ಚು, ನನಗೆ ಹೆಸ್ರಿಡೋದು ಹುಚ್ಚು. ಸೊ ಇದು ನಮ್ಮ ಅಕ್ಕನ ಬರ್ಡೇಗೆ ನಾನು ಗಿಫ್ಟ್ ಕೊಟ್ಟಿದ್ದು. ಇದಕ್ಕೆ ಫಸ್ಟು ಚಿಂಪಿ ಅಂತ ಹೆಸರಿಟ್ಟಿದ್ದೆ. ಇವಾಗ ಪಂಚ್ ಟಾಯ್ ಅಲ್ಲ, ಪಂಚ್ ಮಂಕಿ ಫೇಮಸ್ ಆಯ್ತಲ್ಲ ಅದ್ರ ಟಾಯ್ ಜೊತೆ, ಆವಾಗ ಇದಕ್ಕೆ ಹೆಸರು ಚೇಂಜ್ ಮಾಡಿ ಪಂಚ್ ಅಂತಲೇ ಇಟ್ಟಿದ್ದೀನಿ. ಹಾಯ್, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸನ್ಸ್ಕ್ರೀನ್. ಈಗೆಲ್ಲೂ ಹೊರಗೆ ಹೋಗಲ್ಲ, ಬೇಕಾ? ಅದು ಹೊಟ್ಟೆ ಉರಿಯುತ್ತೆ ನನಗೆ. ಎಲ್ಲ ಖಾಲಿ ಆದರೆ ಮತ್ತೆ ಹೆಂಗಪ್ಪ ರಿಸ್ಟಾಕ್ ಮಾಡೋದು ಈಸಿ. ಆ್ಯಕ್ಚುಲಿ ಎಲ್ಲ ಒಟ್ಟಿಗೆ ಖಾಲಿ ಆಗೋಲ್ಲ, ಒಂದೊಂದೇ ಖಾಲಿ ಆಗುತ್ತಲ್ಲ. ಸೊ ಹಾಗಾಗಿ ನನಗೆ ಈ ಶ್ಯಾಂಪೂ ಇದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಶ್ಯಾಂಪೂ 3 months ತನಕ ಬರುತ್ತೆ, ಯಾಕಂದ್ರೆ ನಾನು ವೀಕ್ಲಿ ಒನ್ಸ್ ಅಷ್ಟೇ ಹೆಡ್ ಬಾತ್ ಮಾಡೋದು. ಇದು ಪ್ಯಾಕಿಂಗ್ ನಂದು ಹೊಸದು, ನಮ್ಮ ಅಕ್ಕಂದು ಹಳೆ ಪ್ಯಾಕಿಂಗ್ ಒಂಥರ ಉದ್ದಕ್ಕೆ ಒಂಥರ ಇದೆ. ಯಸ್, ನೈಸ್. Yes, wow, I look so beautiful. ಓಕೆ, ಆಲ್ಮೋಸ್ಟ್ ಎಲ್ಲ ಆಯಿತು. ಇನ್ನೊಂದು ತೋರಿಸ್ತೀನಿ ರೀ. ಏನು ಗೊತ್ತಾ, ಲಿಪ್ ಬಾಮ್. ಇದೊಂದು ನಾನು ಇನ್ನೂ ಅನ್ಬಾಕ್ಸೇ ಮಾಡಿಲ್ಲ. ಇದು ಡಾಟ್ ಆ್ಯಂಡ್ ಕೀನೇ, ಎಲ್ಲ ಡಾಟ್ ಆ್ಯಂಡ್ ಕೀನೇ. ನನಗೇನೋ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದೆಷ್ಟು ಈ ರೀತಿ ಹೇಳಿಲ್ಲಲ್ಲ. ಸನ್ಸ್ಕ್ರೀನ್ ಬಂದು 450 ಆ್ಯಂಡ್ ಮಾಯ್ಶ್ಚರೈಸರ್ ಬಂದು 250. ಅಲ್ಲ ಸಾರಿ, ಮಾಯ್ಶ್ಚರೈಸರ್ ಅಂದ್ಬಿಟ್ಟು ಇದು ಓದ್ಬಿಟ್ಟೆ, ಫೇಸ್ ವಾಶು. ಮಾಯ್ಶ್ಚರೈಸರ್ 395, 400. ಸನ್ಸ್ಕ್ರೀನೇ ಕಾಸ್ಟ್ಲಿ ಆ್ಯಕ್ಚುಲಿ. ಸೊ ಆ್ಯಂಡ್ ಸಮ್ಮರ್ ಅಲ್ವಾ, ಅದಕ್ಕೆ ಗೊತ್ತಿಲ್ಲ. ಆ್ಯಂಡ್ ವೆಯ್ಟ್, ಲಿಪ್ ಬಾಮ್ ಎಷ್ಟು ಗೊತ್ತಾ? 200. ನಾನು ಇದೇ ಫಸ್ಟ್ ಟೈಮ್ ನಾನು ಒಂದು ಲಿಪ್ ಬಾಮ್ಗೆ 200. ವಾವ್, ಚೆನ್ನಾಗಿ ಕಾಣಿಸ್ತಿದೆ. ಅದು ಇರಿ ಪ್ಯಾಕೇಜ್ ತೋರಿಸ್ತೀನಿ. ನೈಸ್. ಸ್ಮೆಲ್ ಚೆನ್ನಾಗಿದೆ. ಸೊ ಅಷ್ಟೇ ಗಾಯ್ಸ್, ಇವತ್ತಿನ ಬ್ಲಾಗ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ. ಇನ್ನೂ ಅಲೋವೆರಾ ಇದೇನಪ್ಪ ಹೆಸರೇ ಬರಲ್ಲ, ಸುಮ್ಮ ಆರ್ಡರ್ ಮಾಡಿಬಿಟ್ಟಿದ್ದೀನಿ ನೋಡಿ. ಏನದು ಅದೇ ಅಂಡರ್ ಐ ಪ್ಯಾಚಸ್. ಓಕೆ, ಅಂಡರ್ ಐ ಪ್ಯಾಚಸ್ ಮಾಡಿದ್ದೀನಿ. ಆ್ಯಂಡ್ ವೆಯ್ಟ್, ಇದು ಬಾಕ್ಸ್ ಇದಕ್ಕೋಸ್ಕರ ಅಂತಲೇ ಬುಕ್ ಮಾಡಿ ತರಿಸ್ಕೊಂಡೆ. ಚೆನ್ನಾಗಿದೆ. ಇಲ್ಲಿ ಡ್ರಾಯರ್ಸ್ ಇದೆ, ನಂಗೆ ಅದು ಫೇವ್ರೇಟ್. ಈ ಡ್ರಾಯರ್ಸ್ ತೋರಿಸ್ತೀನಿ. ಡ್ರಾಯರ್ಸಲ್ಲಿ ಲ್ಯಾಕ್ಮೆ ಸೆರಮ್ ಶೀಟ್ಸ್ ಇಟ್ಕೊಂಡಿದ್ದೀನಿ 2.
ಆ್ಯಂಡ್ ಇನ್ನೊಂದು ಡ್ರಾಯರಲ್ಲಿ ಚಾರ್ಕೋಲ್ ಸರಮ್ ಶೀಟ್ ಇಟ್ಕೊಂಡಿದ್ದೀನಿ, ಅಲ್ಲಿ ಇನ್ನೂ ಏನಾದರೂ ತುಂಬಿಸ್ಬೇಕು. ಸೊ ಗಾಯ್ಸ್ ಅಷ್ಟೇ ಇವತ್ತಿನ ಬ್ಲಾಗ್. ಏನು ಇನ್ನೊಂದು ಹೊಸ ಅಪ್ಡೇಟ್ ಏನು ಗೊತ್ತಾ, ನನ್ನ ಡೈಲಿ ರೂಟೀನ್ಗೆ ಒಂದು ಹೊಸ ಹಾಬಿ ಅನ್ನೋದಕ್ಕಿಂತ ಪ್ಯಾಷನ್ ಆ್ಯಡ್ ಆಗ್ತಿದೆ. ಸೊ ಅದನ್ನು ನಾನು ನೆಕ್ಸ್ಟ್ ವ್ಲಾಗ್ ಮಾಡಿ ಹಾಕ್ತೀನಿ. ಮಿಕ್ಕಿದೆಲ್ಲ ಅಲ್ಲೇ ಹೇಳ್ತೀನಿ. ಇಲ್ಲಿ ಹೇಳ್ಬಿಟ್ರೆ ಆಮೇಲೆ ಯಾರೂ ಆ ವ್ಲಾಗ್ ನೋಡೋಲ್ಲ, ನಂಗೆ ಗೊತ್ತು. ಆ್ಯಂಡ್ ಇನ್ನೊಂದೇನು ಗೊತ್ತಾ, ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವ್ಲಾಗ್ಸ್ ನೋಡ್ತಾ ಇದ್ದಾರೆ. ತುಂಬ ಜನ ಇದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ತೋರಿಸುತ್ತೆ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ನೋಡ್ತಿದ್ದಾರೆ, ಅನ್ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಅಂತ. ಸಬ್ಸ್ಕ್ರೈಬರ್ಸ್ ರೇಟು ಒಂದು 30%, ಅನ್ಸಬ್ಸ್ಕ್ರೈಬರ್ಸ್ 70%. ತಪ್ಪು ತಾನೇ, ನಂಗೆ ಗೊತ್ತು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೂ ನಂಗೆ ಬೇಜಾರಿಲ್ಲ. ವಿಡಿಯೋ ನೋಡ್ತಿರಲ್ವ, ಅದೇ ಖುಷಿ ನನಗೆ. ಲೈಕ್ ಬೇರೆಯವ್ರ ವಿಡಿಯೋ, ಬೇರೆಯವ್ರ ಲೈಫ್ ಸ್ಟೈಲ್ ಆಗಿರ್ಬೋದು, ಅದು ನೋಡೋಕ್ಕೆ ಈ ಕಾಲದಲ್ಲಿ ಯಾರೂ ಅಷ್ಟು ಟೈಮ್ ಕೊಡಲ್ಲ ಅಂತ ಅಂದ್ಕೊತೀನಿ. ಯಾಕಂದರೆ ಅವ್ರದ್ರಲ್ಲೇ ಬ್ಯುಸಿಯಾಗಿರ್ತಾರೆ. ಅಂಥದ್ರಲ್ಲಿ ನನ್ನ ವ್ಲಾಗ್ ನೀವು ನೋಡ್ತಾ ಇದ್ದೀರಾ ಟೈಮ್ ಕೊಟ್ಟು. ಎಷ್ಟು 10 ಮಿನಿಟ್ಸ್ 15 ಮಿನಿಟ್ಸ್ ಇರುತ್ತೆ, ನೋಡ್ತೀರಾ ಅಂದರೆ ಐ ರಿಯಲಿ ಅಪ್ರಿಷಿಯೇಟ್ ಇಟ್. ಐ ಲವ್ ಯು ಆಲ್. ಸೊ ಮುಂದಿನ ವ್ಲಾಗ್ ನಾನು ಆದಷ್ಟು ನಾನು ರೆಗ್ಯುಲರಾಗಿ ಇರೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಕಂಟೆಂಟ್ ಇಲ್ಲದೆ ನಾನು ಸುಮ್ಮನೆ ಕೂತ್ಕೊಂಡು ಏನೋ ಮಾತಾಡಿದ್ರೆ, ನಂದು ಈಗ ಡೈಲಿ ರೂಟೀನ್ ಏನಂದ್ರೆ ಏನೂ ಇಲ್ಲ. ಬೆಳಗ್ಗೆ ಎದ್ದೊಳ್ತೀನಿ, ಜಿಮ್ಮಿಗೆ ಹೋಗ್ತೀನಿ, ತಕ್ಷಣ ಬಂದು ರೆಡಿ ಆಗ್ತೀನಿ, ಕಾಲೇಜ್ಗೆ ಹೋಗ್ತೀನಿ, ಮನೆಗೆ ಬರ್ತೀನಿ, ಟ್ಯೂಷನ್ ಇದ್ದರೆ ಟ್ಯೂಷನ್ ಮಾಡ್ತೀನಿ, ಓದೋದಿದ್ರೆ ಓದ್ಕೊತೀನಿ, ತಿಂತೀನಿ, ಟಿ ವಿ ನೋಡ್ತೀನಿ, ಮಲ್ಕೊತೀನಿ. ಇದನ್ನು ಡೈಲಿ ತೋರಿಸಿದ್ರೆ ಏನು ಮಜಾ ಇರುತ್ತೆ. ಸೊ ಅಷ್ಟೇ. ಏನಾದರೂ ಅಪ್ಡೇಟ್ ಇದ್ದರೆ ನಾನು ವ್ಲಾಗ್ ಮಾಡ್ತೀನಿ ಅಷ್ಟೇ ಗಾಯ್ಸ್. ಇನ್ನೂ ಏನಾದರೂ ಕಂಟೆಂಟ್ ಐಡಿಯಾಸ್ ಇದ್ದರೆ ಪ್ಲೀಸ್ ಡ್ರಾಪ್ ಇಟ್ ಇನ್ ದ ಕಮೆಂಟ್ ಬಾಕ್ಸ್. ಐ ವಿಲ್ ಟ್ರೈ. ಓಕೆ, ಯಸ್. ಬಾಯ್ ಬಾಯ್. ಲವ್ ಯು ಆಲ್.